ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯ ಒಂದು ಸಣ್ಣ ಪ್ರೊಮೋ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟಿವಿಗಿಂತ ಮುಂಚೆ ನೀವು ಧಾರಾವಾಹಿಯ ಎಲ್ಲ ಮಾಹಿತಿಯನ್ನು ತಪ್ಪದೆ ತಿಳ್ಕೊಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ. ಸೀತಾರಾಮ ಧಾರಾವಾಹಿಯಲ್ಲಿ ಈಗಾಗಲೇ ಸೂರಿತಾ ತನ್ನ ಬರ್ತ್ಡೇಯನ್ನು ಭರ್ಜರಿಯಾಗಿ ಸರ್ಪ್ರೈಸ್ ಕೊಡೋ ರೀತಿಯಲ್ಲಿ ಪ್ಲಾನ್ ಮಾಡಬೇಕು ಅಂತ ರಾಮ ಸೀತಾ ಸಿದ್ಧತೆಯನ್ನು ನಡೆಸಿದ್ದಾರೆ. ಹಾಗೆಯೇ ಅವರಿಗೆ ಒಂದು ಸರ್ಪ್ರೈಸನ್ನು ಸಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಬ್ಬರೂ ಸಹ ಸತ್ಯನ ಮನೆಗೆ ಕರೆಸ್ಬೇಕು ಅನ್ನೋದನ್ನು ಸಹ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಬರ್ತ್ಡೇ ದಿವಸ ಸತ್ಯ ಚಿಕ್ಕಪ್ಪನನ್ನು ಮನೆಗೆ ಕರೆಸಿದ್ರೆ ತಾತನಿಗೆ ಖುಷಿನೂ ಆಗುತ್ತೆ ಅಂತ ಸೀತಾ ಮತ್ತು ರಾಮ್ ಇಬ್ಬರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗೆ ಎಲ್ಲರೂ ಅಂದ್ಕೊಂಡಿರೋ ಥರ ತಾತನ 75ನೇ ವರ್ಷದ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ತಂದಾಗಿದೆ. ಹಾಗೂ ಸಿಹಿ ಮತ್ತು ಅನಿ ಇಬ್ಬರು ಸಹ ತಾತನಿಗೆ ವಿಶ್ ಮಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇನ್ನೇನು ಎಲ್ಲರೂ ಸೇರಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡಬೇಕು ಅಂತ ಸೂರಿ ತಾತ ಕೇಕ್ ಕಟ್ ಮಾಡೋಣ ಅಂತ ರಾಮ್ ಹೇಳ್ತಾರೆ. ಆಗ ಸೂರಿ ತಾತ, ಇಲ್ಲ ಅಶೋಕ್ ಬಂದಿಲ್ಲ ಅಂದರೆ ಹೇಗೆ ಕೇಕ್ ಕಟ್ ಮಾಡೋದು, ಅಶೋಕನ ಕರೆಸು ಅಂತ ರಾಮ್ಗೆ ಹೇಳ್ತಾರೆ. ಆಗ ರಾಮ್, ಇಲ್ಲ ತಾತ, ಅಶೋಕ್ ಮತ್ತು ಪ್ರಿಯಾ ಇಬ್ಬರು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ನಿಮ್ಮ ಬರ್ತ್ಡೇಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸರ್ಪ್ರೈಸ್ ಆಗಿ ಅಲ್ಲಿಗೆ ಡಾಕ್ಟರ್ ಅನಂತಲಕ್ಷ್ಮಿ ಬಂದು ಸೂರಿ ತಾತನಿಗೆ ವಿಶ್ ಮಾಡ್ತಾರೆ. ಹಾಗೆ ಭಾರ್ಗವಿ ಮತ್ತು ಸಹನಾ ಎಲ್ಲರೂ ನಿಂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರ್ಗವಿ, ಡಾಕ್ಟರ್, ನೀವು ಯಾವಾಗಲೂ ಕೇಳ್ತಾ ಇರ್ತಿದ್ರಲ್ಲ ನಿಮ್ಮ ಮನೆ ಸೊಸೆ ಯಾರು ಅಂತ, ಇವಳೇ ನೋಡಿ ನಮ್ಮ ಮನೆ ಮುದ್ದಿನ ಸೊಸೆ ಸೀತಾ ಅಂತ ಸೀತಾ ಮತ್ತು ಅನಂತಲಕ್ಷ್ಮಿನ ಇಂಟ್ರಡ್ಯೂಸ್ ಮಾಡಿಸ್ತಾಳೆ. ಸೀತಾ ಮತ್ತು ಅನಂತಲಕ್ಷ್ಮಿ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಸ್ನೇಹಿತರೆ. ಭಾರ್ಗವಿ ಸೀತಾಳಿಗೆ, ಇವತ್ತು ನಿನ್ನ ಕರಾಳ ದಿನ, ಇವತ್ತು ನಿನಗೆ ಸೂತಕದ ದಿನ ಅನ್ನುವ ಒಂದು ಮಾತನ್ನು ಹೇಳೇ ಬಿಟ್ಟಿರ್ತಾಳೆ. ಹಾಗಾಗಿ ಸೀತಾ ಕೊಟ್ಟಂಥ ಉತ್ತರಕ್ಕೆ ಪ್ರತಿಯುತ್ತರವಾಗಿ ಸೀತಾಳ ಹಿನ್ನೆಲೆಯನ್ನು ಕೆದಕೋದಕ್ಕೆ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಕರೆಸಿದ್ದಾರೆ. ಈಗ ಅನಂತಲಕ್ಷ್ಮಿ ಮತ್ತು ಡಾಕ್ಟರ್ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಸ್ನೇಹಿತರೆ. ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಕಡೆ ಚಾಂದಿನಿ ಮತ್ತು ರುದ್ರ ಪ್ರತಾಪ್ ಇಬ್ಬರು ಸಹ ಸೀತಾ ಹಿನ್ನೆಲೆಯನ್ನು ಕೆದಕ್ತಿದ್ದಾರೆ. ಹಾಗೆ ಚಾಂದಿನಿಗೆ ಅವಳ ಅಕ್ಕನಿಗೆ ಮಗು ಇರುವ ವಿಷಯ ಈಗಾಗಲೇ ಗೊತ್ತಾಗಿದೆ. ಈ ಕಡೆ ರುದ್ರಪ್ರತಾಪ್ ಮತ್ತು ಭಾರ್ಗವಿ ಇಬ್ಬರೂ ಸಹ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಳ ಸತ್ಯ ಏನು ಹೇಳದೇ ಇದ್ದರೆ ಅವಳ ಮಗಳನ್ನು ಕಿಡ್ನಾಪ್ ಮಾಡಬೇಕು ಅನ್ನೋದು ಸಹ ಪ್ಲಾನ್ ಆಗಿರುತ್ತೆ. ಏನೇ ಆದರೂ ಭಾರ್ಗವಿ ಸೀತಾಳ ಮಗುವಿನ ವಿಷಯ ಡಾಕ್ಟರ್ ಅನಂತಲಕ್ಷ್ಮಿ ಬಾಯಿ ಬಿಡಲೇಬೇಕು, ಅದಕ್ಕೆ ಎಲ್ಲ ಸಿದ್ಧತೆಯನ್ನು ನೀನು ಮಾಡಲೇಬೇಕು ಅಂತ ರುದ್ರಪ್ರತಾಪನಿಗೆ ವಾರ್ನಿಂಗ್ ಮಾಡಿದ್ದಾರೆ. ಹಾಗಾಗಿ ಈಗ ರುದ್ರಪ್ರತಾಪ್ ಮತ್ತು ಭಾರ್ಗವಿ ಇಬ್ಬರೂ ಸಹ ಡಾಕ್ಟರ್ ಅನಂತಲಕ್ಷ್ಮಿ ಹಿಂದೆ ಬಿದ್ದು ಸೀತಾಳ ಹಿನ್ನೆಲೆಯನ್ನು ಕೆದಕ್ತಾರೆ. ಆದರೆ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಳ ಹಿನ್ನೆಲೆ, ಅವಳ ಮಗು, ಗಂಡ ಯಾರು ಏನು ಅನ್ನೋದನ್ನು ಹೇಳ್ತಾರಾ ಅಥವಾ ಇದನ್ನು ಮತ್ತೆ ಮುಂದುವರಿಸ್ತಾರಾ, ಈ ಕತೆ ಹೇಗೆ ಹೋಗುತ್ತೆ, ಅಥವಾ ಈ ಸೀತಾಳ ಹತ್ರ ಇರುವಂಥ ಸಿಹಿ ಡಾಕ್ಟರ್ ಶ್ಯಾಮ್ ಮಗು ಅನ್ನೋ ಸತ್ಯನ ಡಾಕ್ಟರ್ ಅನಂತಲಕ್ಷ್ಮಿ ಬಾಯಿ ಬಿಡ್ತಾರ, ಮತ್ತು ಸೀತಾಗೆ ಮಗು ಆಗೇ ಇಲ್ಲ ಅನ್ನೋ ಸತ್ಯವನ್ನು ಭಾರ್ಗವಿ ಹತ್ರ ಡಾಕ್ಟರ್ ಅನಂತಲಕ್ಷ್ಮಿ ಹೇಳ್ತಾರ, ಅಥವಾ ಸಿಹಿ ಸೀತಾಳ ಒಂದು ದತ್ತು ಮಗು ಅನ್ನೋ ಸತ್ಯನ ಭಾರ್ಗವಿಗೆ ಡಾಕ್ಟರ್ ಅನಂತಲಕ್ಷ್ಮಿ ಹೇಳ್ತಾರ. ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನೇ ಆದರೂ ಭಾರ್ಗವಿ ಮತ್ತು ರುದ್ರ ಪ್ರತಾಪ್ನ ಈ ಒಂದು ಸೀತಾಳ ಹಿನ್ನೆಲೆಯನ್ನು ಕೆದಕೋದಕ್ಕೆ ಕೈ ಹಾಕಿರುವಂಥ ಸತ್ಯಕ್ಕೆ ಡಾಕ್ಟರ್ ಸಾಥ್ ಕೊಡ್ತಾರ, ಅಥವಾ ಇವರಿಬ್ಬರು ಮಾಡುವಂಥ ಈ ಒಂದು ಕೆಲಸಕ್ಕೆ ಅವರು ಬ್ರೇಕ್ ಹಾಕ್ತಾರ, ಮುಂದೆ ಏನಾಗುತ್ತೆ ಈ ಧಾರಾವಾಹಿ, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.